ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಊರಿಂದ ಬರ್ತಾ 4 kg ಗೋಧಿ ತೊಗೊಂಡು ಬಂದಿದ್ವಿ. ಕೆಂಪು ಗೋಧಿನ ಕ್ಲೀನ್ ಮಾಡ್ಕೊಂಡಿದ್ದೀನಿ ಹಿಟ್ಟು ಮಾಡಿಸ್ಕೊಂಡು ಬರಲಿಕ್ಕೆ. ನಮ್ಮ ಕಡೆ ಎಲ್ಲ ಗೋಧಿ ಕಡುಬು ಅಂತ ಮಾಡ್ತಾರೆ. ಅದು ಕೆಂಪು ಗೋಧಿಯಲ್ಲಿ ಮಾತ್ರ ಮಾಡೋದು. ತುಂಬ ಚೆನ್ನಾಗಿರ್ತವೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಅಥವಾ ಸಂಜೆ ನೈಟ್ ಊಟಕ್ಕೂ ಮಾಡ್ಕೊಳ್ತಾರೆ. ಋತುಮತಿ ಆದವ್ರಿಗೂ ಡೆಲಿವರಿ ಆದವರಿಗೆ 2 ತಿಂಗಳ ನಂತರ ಅಂಬ್ಲಿ ಮಾಡಿ ತುಪ್ಪ ಅಂಬ್ಲಿ ಅಂತ ಕೊಡ್ತಾರೆ. ಸೊ ಬನ್ನಿ ಇವಾಗ ನಮ್ಮ ಮನೇಲಿ ಯಾವ ರೀತಿ ನಾವು ಕಡುಬನ್ನು ಮಾಡ್ತೀವಿ ಅಂತ ನೋಡೋಣ. ಒಂದು ಚಿಕ್ಕ ಅರಿವಾಣಕ್ಕೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟು ಘಮ ಘಮ ಅಂತ ಪರಿಮಳ ಬರ್ತಾ ಇತ್ತು. ಉದ್ದಿನಬೇಳೆ ಮತ್ತು ಮೆಂತ್ಯ ಕಾಳು ಹಾಕಿ ಹಿಟ್ಟನ್ನು ಮಾಡಿಸ್ಕೊಂಡಿದ್ದೀವಲ್ಲ, ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇತ್ತು. ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀರು ಹಾಕಿ ಚಪಾತಿ ಹಿಟ್ಟಿನದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಕಲಿಸ್ಕೊಂಡಿದ್ದಾಯಿತು. ಇವಾಗ ಒಂದು ತಟ್ಟೆ ಮುಚ್ಚಿ 5 ನಿಮಿಷ ಪಕ್ಕಕ್ಕೆ ಇಡ್ತೀನಿ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಕಡುಬನ್ನು ಬೇಯಿಸ್ಕೊಡೋದಕ್ಕೆ. ತೆರೆದಿರಲು ಬೆಳಕಿಗೂ ಬಳುವಳಿಯೇ ಮನದಲ್ಲಿ ನೀನಿರಲು ಪ್ರೀತಿಯ ಚಳುವಳಿ. ಇಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಒಂದು 5 ನಿಮಿಷ ನೆನೆಸ್ಕೊಂಡ್ರೆ ಸಾಕು. ಇವಾಗ ಒಂದ್ಸತಿ ನೀಟಾಗಿ ಹೀಗೆ ನಾದ್ಕೊಂಡು ಸ್ವಲ್ಪ ಹಿಟ್ಟನ್ನು ತಗೊಂಡು ನಾನಿಲ್ಲಿ ತೋರಿಸ್ತಿರೋ ಹಾಗೆ ಹಿಟ್ಟನ್ನು ಈ ರೀತಿ ಮಾಡ್ಕೊಳ್ಬೇಕು. ಏಕೆ ಜನಿಸಿದೆನ ಏಕೆ ಬದುಕಿನ ಉಸಿರೇ ಈಗಾರಿತೆನ ನೀನೇ ಅದಕ್ಕೆ ಕಾರಣ. ನೋಡಿ, ಇಲ್ಲಿ ನೋಡ್ತಿರೋ ಹಾಗೆ ಈ ರೀತಿ ಮಾಡ್ಕೊಂಡ್ರೆ ಆಯಿತು. ಮನೇಲಿ ಚಿಕ್ಕ ಮಕ್ಕಳಿದ್ರು ಅವರು ಕೂಡ ಮಾಡ್ತಾರೆ ಖುಷಿಯಾಗಿ. ಹೀಗೆ ಎಲ್ಲ ಹಿಟ್ಟಲ್ಲೂ ಮಾಡ್ಕೊಂಡಿದ್ದಾಯಿತು. ಇವಾಗ ನೀರು ಕೂಡ ಕುದೀತಾ ಇರುತ್ತೆ. ಇವಾಗ ಸಿಮ್ ಮಾಡ್ಕೊಂಡಿರೋ ಹಿಟ್ಟನ್ನು ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿ 15 ನಿಮಿಷ ಬೇಯಿಸ್ಕೊಂಡ್ರೆ ಕಡುಬು ರೆಡಿ ಆಗ್ತವೆ. ಉಸಿರಿರುವರೆಗೂ ನಾನು ಕಾಯುವೆನು ಎಂದೆನು ನನ್ನಾಸೆ ನೆರವೇರುವುದಾ ನೀ ಹೇಳೆ ನಿಜವಾಗುವುದಾ. ಇನ್ನು 5 ನಿಮಿಷ ಬೇಯಬೇಕು. ಕಡುಬಿನ ರೆಡಿಯಾಗಿಲ್ಲ. ನಮ್ಮ ಮನೇಲಿ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ. ಬೆಳಗ್ಗೆ ಸಂಜೆ ಮಾಡಿಕೊಟ್ರು ಕೂಡ ತುಂಬ ಖುಷಿಯಾಗಿ ಕಡುಬು ತುಪ್ಪ ತುಂಬ ಚೆನ್ನಾಗಿ ತಿಂತಾರೆ. ಇವಾಗ ಕಡುಬು ರೆಡಿಯಾಗಿದೆ. ತುಪ್ಪ ಜೊತೆಗೆ ಬಿಸಿ ಬಿಸಿ ಇರುವಾಗಲೇ ಕಡುಬು ತಿನ್ಕೊಂಡ್ಬಿಡ್ಬೇಕು. ನಾನು ಮೀಶೋದಲ್ಲಿ ಪಿಕಲ್ ಜಾರ್ ತರಿಸಿದ್ದೆ. ತುಂಬ ಚೆನ್ನಾಗಿದ್ದಾವೆ. ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿ ಕಳಿಸಿದ್ದಾರೆ. ಎಲ್ಲೂ ಕೂಡ ಕ್ರಾಕ್ ಆಗದೆ ತುಂಬ ಚೆನ್ನಾಗಿ ಬಂದಿತ್ತು. ನೀವಿಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಅಂತ. ತುಂಬ ಚೆನ್ನಾಗಿದ್ದಾವೆ ಜಾರು. ಚೆಲುವೆ ಬ್ರಹ್ಮನ ಬಳಿ ಮನವಿಯೊಂದ ಹೇಳಿದೆ ನಿನ್ನ
ಉಪ್ಪು ಮತ್ತು ಹುಣಸೆಹಣ್ಣು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ನಾನು ಮೀಶೋದಿಂದ ಆರ್ಡರ್ ಮಾಡಿದ್ದೆ. ಸೊ ತುಂಬ ಚೆನ್ನಾಗಿ ಕಳಿಸಿದ್ದಾರೆ. ಕಾಯಬೇಕು ಎಂದನು ಉಸಿರಿರುವರೆಗೂ ನಾನು ಕಾಯುವೆನು ಎಂದೆನು ನನ್ನಾಸೆ ನೆರವೇರುವುದಾ ನೀ ಹೇಳೆ ನಿಜವಾಗುವುದಾ ಫಲಿಸೆ ಫಲಿಸೆ ನಾ ಕೂಡ ಪ್ರಾರ್ಥಿಸೆ ಚೆಲುವೆ ಬ್ರಹ್ಮನ ಬಳಿ ಮನವಿಯೊಂದ ಹೇಳಿದೆ ನಿನ್ನ ಸಂಗಾತಿಯಾಗ ಬಯಸಿದೆ. ನೀವು ಕೂಡ ಮನೆಯಲ್ಲಿ ಕಡುಬು ಮಾಡ್ಕೊಂಡು ತಿಂದು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎದೆಯ ಗರ್ಭದಲ್ಲಿ ಪ್ರೀತಿಯ ಹೊತ್ತಿರಲು ನಾನು ತಾಯಿಯಂತೆಯೇ